ಸೊ ಒಂದು ಎಲೆಕ್ಟ್ರಿಕ್ ಕಾರ್ನ ರಿವ್ಯೂ ಮಾಡೋಕ್ಕೆ ನಮ್ಮ ಮೈಸೂರಲ್ಲಿರೋ ಟಾಟಾ ಮೋಟರ್ಸಿಗೆ ಬಂದಿದ್ದೀನಿ. ಏನು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಇವತ್ತು. ಬಟ್ ಏನೇ ಆದ್ರೂ ನಮ್ಮ ದೇಶದ ಕಾರ್ ರಿವ್ಯೂ ಮಾಡೋ ಮಜಾನೇ ಬೇರೆ. ಸೊ 1.2 ಲ್ಯಾಕ್ ಡಿಸ್ಕೌಂಟ್ ಸಿಗ್ತಿರೋದು ಸುಮ್ಮನೆ ರೂಮರ್ಸ್ ಅಂದ್ಕೊಂಡಿದೆ. ಬಟ್ ಇಲ್ಲಿ ಬಂದು ನೋಡಿದ್ಮೇಲೆ ಗೊತ್ತಾಗ್ತಿದೆ ಅದು ನಿಜ ಅಂತ. ಯಾರ್ಯಾರೆಲ್ಲ ನೆಕ್ಸಾನ್ EV ಪರ್ಚೇಸ್ ಮಾಡ್ತಾ ಇದ್ದೀರಾ ಅವ್ರಿಗೆ 1.2 ಲ್ಯಾಕ್ ಡಿಸ್ಕೌಂಟ್ ಸಿಗ್ತಾ ಇದೆ. ಸೊ ಅದೇ ಯಾರ್ಯಾರು 1 ವೀಕ್ ಮುಂಚೆ ಡೆಲಿವರಿ ತೊಗೊಂಡಿದ್ದೀರಾ ಅವ್ರಿಗೇನು ಸಿಗಲ್ಲ. ಪಾಪ ಕಣ್ಣಲ್ಲೆಲ್ಲ ನೀರು ಹಾಕ್ಬಿಡ್ತಿರ್ತಾರೆ ಅವರು. ಫ್ರಂಟ್ ಇಂದ ನೋಡೋಕೆ ಎಷ್ಟು ಚೆನ್ನಾಗಿದೆ, ರೇರ್ ಇಂದ ನೋಡೋಕ್ಕೂ ಅಷ್ಟೇ ಸಾಕಾಗಿದೆ. ಸೊ ನೀವು ಈ ಕಾರ್ನ ಒಂದು ಸತಿ ಚಾರ್ಜ್ ಮಾಡಿದ್ರೆ 465 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ. ಓಪನ್ ಸನ್ರೂಫ್. ಓಕೆ, ಓಪನಿಂಗ್ ಸನ್ರೂಫ್. ಸೊ ನಾನು ಇನ್ನೊಂದು ವಿಚಾರ ಫ್ರಾಂಕ್ ಆಗಿ ಏನು ಹೇಳೋದು ಅಂದರೆ, ಈ ಎಲೆಕ್ಟ್ರಿಕ್ ಕಾರ್ ತಗೋಬೇಕಾದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರ ಹತ್ರ ಹೋಗಿ ಕೇಳಿದ್ರೆ ಅವರು ಬೇಡಾನೆ ಅಂತಾರೆ. ಅವ್ರ ಬದಲು ಯಾರಾದರೂ ಒಬ್ರು ನಾಲೆಡ್ಜಬಲ್ ಪರ್ಸನ್ ಅಥವಾ ಇಲ್ಲ EV ಇರೋರ ಹತ್ರನೇ ಹೋಗಿ ಕೇಳಿದ್ರೆ ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಆದರೂ ಸಿಗುತ್ತೆ. ಸೊ ಅದು ಬಿಟ್ಟು ಪೆಟ್ರೋಲ್ ಡೀಸೆಲ್ ಕಾರ್ಗಿಂತ ಎಲೆಕ್ಟ್ರಿಕಲ್ಲಿ ಬ್ಯಾಟ್ರೀಸ್ ಬೇಗ ಹೋಗುತ್ತೆ, 8-10 ವರ್ಷಕ್ಕೆ ನಾವು ಚೇಂಜ್ ಮಾಡಿಸ್ಬೇಕಾಗುತ್ತೆ, ಪ್ರಾಬ್ಲಮ್ ಬರುತ್ತೆ ಅಂತೆಲ್ಲ ಅನ್ಕೊಂಡ್ರೆ ಅದೆಲ್ಲ ಪಾಯಿಂಟೇ ಅಲ್ಲ. ಸೊ 465 ರೇಂಜ್ ಕ್ಲೇಮ್ ಆಯಿತು. ಬಟ್ ಈ ಕಸ್ಟಮರ್ಸ್ಗೆಲ್ಲ ನಾರ್ಮಲ್ ನೀವು ಡೆಲಿವರಿ ಕೊಡ್ತೀರಲ್ಲ, ಅವರಿಂದ ಏನು ಫೀಡ್ಬ್ಯಾಕ್ ಬರ್ತಾ ಇದೆ? ಅದೇ ವೆರೈಟಿ ಫೀಡ್ಬ್ಯಾಕ್ ನಿಮಗೆ 300, 350 ಅಂದ್ರೆ ಅವ್ರು ಡ್ರೈವಿಂಗ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಇನ್ನೊಂದೇನಂದ್ರೆ ನೀವು ಸಿಟಿಲಿ ಎಷ್ಟು ಡ್ರೈವ್ ಮಾಡ್ತೀರಾ ಅಷ್ಟು ಬ್ಯಾಟ್ರಿ ಪ್ಯಾಕ್ ನಿಮ್ಗೆ ಜಾಸ್ತಿ ಬರುತ್ತೆ, ಅಂದ್ರೆ ರೇಂಜ್. ಈಗ ನೀವು ಅರ್ಜೆಂಟ್ ಆಗಿ ಎಲ್ಲಾದ್ರೂ ಹೋಗ್ಬೇಕು ಅನ್ಕೊಳ್ಳಿ, ನಿಮ್ಮ ಕಾರಲ್ಲಿ ಚಾರ್ಜ್ ಇಲ್ಲ ಅಂದಾಗ ಈ ತರ ಒಂದು ಫಾಸ್ಟ್ ಚಾರ್ಜಿಂಗ್ ಗಳನ್ನ ಯೂಸ್ ಮಾಡ್ಕೋಬಹುದು. 25 kW ಏನಂದ್ರೆ ನಿಮ್ ಫುಲ್ ಕಾರ್ 1 ಅವರಲ್ಲಿ ಚಾರ್ಜ್ ಮಾಡುತ್ತೆ. ಬಟ್ ಅಷ್ಟೇ ಎಕ್ಸ್ಪೆನ್ಸಿವ್ ಆಗುತ್ತೆ, ನಿಮಗೆ 650 ಇಂದ 700 ರೂಪೀಸ್ ಬೀಳುತ್ತೆ ನಿಮಗೆ. ಈಗ ಎಲೆಕ್ಟ್ರಿಕ್ ಕಾರ್ಗಳಲ್ಲಿ ಬ್ಯಾಟ್ರಿ ಹೆಂಗ್ ಚಾರ್ಜ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಆಕ್ಸಲರೇಟಲ್ಲಿ ಫುಲ್ ಪ್ರೆಸ್ ಮಾಡಿದ್ದೀನಿ, ಬಿಟ್ಟೆ, ನಾನು ಬ್ರೇಕೇ ಹಿಡಿತಾ ಇಲ್ಲ ನೋಡಿ. ಅಲ್ಲಿ ಬ್ರೇಕ್ ಹಿಡಿದೇ ಇದ್ರು ಆಟೋಮೆಟಿಕ್ ವೆಹಿಕಲ್ ಸ್ಟಾಪಿಗೆ ಬರ್ತಾ ಇದೆ. ಅವಾಗ ಇಲ್ಲಿ ರೀಜನ್ ಕಾಣಿಸ್ತಾ ಇದೆ ನೋಡಿ, ಇದು ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ಪ್ಲಸ್ ಬ್ಯಾಟ್ರೀಸ್ ಚಾರ್ಜ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಹೇಳೋದು ಯಾವಾಗಲೂ ಎಲೆಕ್ಟ್ರಿಕ್ ವೆಹಿಕಲ್ನ ಸಿಟಿ ಒಳಗಡೆ ಜಾಸ್ತಿ ಓಡಿಸಿದಾಗ ರೇಂಜ್ ಜಾಸ್ತಿ ಬರುತ್ತೆ ಅಂತ. ಸೊ ಈಗ ನೀವು ನೋಡ್ತಿರ್ಬೋದು ರೇಂಜ್ 212 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಇದೇನಕ್ಕೆ ಅಂದರೆ ರೀಜನ್ ಫುಲ್ ಆಫ್ ಮಾಡಿದ್ದೀನಿ. ರೀಜನ್ ಈಗ ಆನ್ ಮಾಡ್ತೀನಿ ನೋಡಿ, ಲೆವೆಲ್ 1 ಮಾಡಿದಾಗ 218 ತೋರಿಸ್ತಾ ಇದೆ. ನೆಕ್ಸ್ಟ್ 224, ನೆಕ್ಸ್ಟ್ ಇನ್ನೂ ಒಂದು ಜಾಸ್ತಿ ಮಾಡ್ತೀನಿ 227, ಪ್ಲಸ್ ಎಕಾನಮಿ ಮೋಡ್ಗೆ ಹಾಕ್ತೀನಿ, ಅವಾಗ ಇನ್ನೂ ಜಾಸ್ತಿ ಆಗುತ್ತೆ. 212 ಇದ್ದಿದ್ದು 247 ಆಯ್ತು. ಸೊ ಇದೇ ತರ EVಗಳಲ್ಲಿ ವರ್ಕ್ ಆಗೋದು ರೇಂಜ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಯಾವುದೇ ಕಾರ್ ಬಂದರೂ ಅದನ್ನ ಕನ್ನಡದಲ್ಲಿ ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಸಪೋರ್ಟ್ ಮಾಡಿ. ಇನ್ನು ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಫ್ರಂಟ್ ಫೇಶ್ ಈಗ ಯಾಕೋ ಎಲ್ಲ ಒಂದೇ ಥರ ಕಾಣಿಸ್ತಾ ಇದೆ. ಹ್ಯಾರಿಯರ್, ಸಫಾರಿ, ನೆಕ್ಸಾನು ಮತ್ತು ಪಂಚಿಗೆ ಏನು ಬಂತು ಅದು ಇದೇ ಥರ ಡಿಸೈನ್ ಮಾಡಿದ್ದಾರೆ. ಬಟ್ ಫೀಚರ್ಸ್ಗೇನು ಕಮ್ಮಿ ಇಲ್ಲ. 360 ಡಿಗ್ರಿ ಪಾರ್ಕಿಂಗ್ ಕ್ಯಾಮ್ರಾ ಇದೆ, ಫ್ರಂಟಲ್ಲಿ ಸೆನ್ಸರ್ಸ್ ಕೊಟ್ಟಿದ್ದಾರೆ, ಆಟೋಮೆಟಿಕ್ ವೈಪರ್ಸ್, ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್, ಫ್ರಂಟ್ DRLs, 5 ಜನರು ಲಗೇಜ್ ಇಡಕ್ಕೆ ಒಂದು ಸಫಿಷಿಯಂಟ್ 350 ಲೀಟರ್ ಬೂಟ್ ಕೆಪಾಸಿಟಿ ಇದೆ. ಪ್ಲಸ್ ಕೆಳಗಡೆ ಒಂದು ಸ್ಪೇರ್ ವೀಲ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡಲ್ಲಿ ಸ್ಪೀಕರ್ಸ್ ಇದೆ, ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಎಂಜಾಯ್ ಮಾಡ್ಬೋದು. ಅದು JBLದು 8 ಸ್ಪೀಕರ್ ಇದೆ ಕಾರ್ ಒಳಗಡೆ. ವೈರಿಂಗ್ ಎಲ್ಲ ಸಿಕ್ಕಾಬಡೆ ಜಾಸ್ತಿ ಇದೆ, ಮಿಸ್ ಆಗಿ ಒಂದು ಇಲಿ ಹತ್ತಿದ್ರು ಮುಗಿತು ಕತೆ. ಸೊ ಟಾಟಾದವ್ರ ಕಾರಲ್ಲಿ ಸೇಫ್ಟಿ ಯಾವ ಲೆವೆಲ್ಗೆ ಇರುತ್ತೆ ಅಂತ ನಿಮಗೆ ಗೊತ್ತು. ಅಂಡ್ ರೀಸೆಂಟ್ ಆಗಿ ಈ ನೆಕ್ಸಾನ್ನ ಗ್ಲೋಬಲ್ ಎನ್ಕ್ಯಾಪ್ ಮತ್ತು ಭಾರತ್ ಎನ್ಕ್ಯಾಪ್ 2 ಕಡೆ ಟೆಸ್ಟ್ ಮಾಡಿದಾಗ 2 ಕಡೆನೂ ನಿಮಗೆ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಸಿಕ್ತು, 5 out of 5. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಟಾಟಾ ಮೋಟರ್ಸ್. ಸ್ಟಾಪ್ ಮಾಡ್ಬಿಟ್ಟು ಸೀಟ್ ಬೆಲ್ಟ್ ತೆಗಿತೀನಿ, ತೆಗೆದ ತಕ್ಷಣ ಹ್ಯಾಂಡ್ ಬ್ರೇಕ್ ಆದಾಗದೆ ಆಟೋಮೆಟಿಕ್ ಅಪ್ಲೈ ಆಯಿತು. ಸೊ ಈ ಕಾರಲ್ಲಿ 2 ಬ್ಯಾಟ್ರಿ ಪ್ಯಾಕ್ ಆಪ್ಷನ್ ಇದೆ, ಒಂದು 30 kW ಮತ್ತು ಇನ್ನೊಂದು 40 kW ಅಂತ. ಬಟ್ ನಾನು 30 kW ಯಾರಿಗೂ ರೆಕಮೆಂಡ್ ಮಾಡಲ್ಲ. ಹೋಗ್ತಾ ಇದ್ದಾರೆ ಎಲೆಕ್ಟ್ರಿಕ್ ಕಾರಲ್ಲಿ, ಗೋ ಫಾರ್ 40 kW ಬ್ಯಾಟ್ರಿ ಪ್ಯಾಕ್. ಇನ್ನು ಕಾಸ್ಟ್ ಪರ್ ಕಿಲೋಮೀಟರ್ಸ್, 1 ಕಿಲೋಮೀಟರ್ ನೀವು ಡ್ರೈವ್ ಮಾಡಿದ್ರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ 77 ಪೈಸಾ ಬೀಳುತ್ತೆ ಅಷ್ಟೇ. ಪೆಟ್ರೋಲ್ ಕಾರ್ ತಗೊಂಡು ನೀವು ಡ್ರೈವ್ ಮಾಡ್ತೀನಿ ಅಂದ್ರೆ ನಿಮಗೆ ಮಿನಿಮಮ್ ಟು ಮಿನಿಮಮ್ ನಾನು ಹೇಳ್ತಾ ಇರೋದು 4 ರೂಪೀಸ್ ಗ್ಯಾರಂಟಿ. ಅದೇ ನೀವು ಎಲೆಕ್ಟ್ರಿಕ್ ಕಾರಲ್ಲಿ ನಿಮಗೆ ಹಾಫ್ಗಿಂತ ಕಮ್ಮಿ ಆಗುತ್ತೆ. ಈ ಒಂದು ಕಾರ್ ಸೇಫ್ಟಿ ವಿಚಾರಕ್ಕೆ ಬಂದ್ರೆ 6 ಇಯರ್ ಬ್ಯಾಗ್ಸ್ ಇದೆ, ABS ವಿತ್ EBD, ಹಿಲ್ ಡಿಸೆಂಟ್ ಕಂಟ್ರೋಲ್, ಹಿಲ್ ಸ್ಟಾರ್ಟ್ ಅಸಿಸ್ಟ್ ಕೊಟ್ಟಿದ್ದಾರೆ. ಅಂಡ್ 20+ ಸೇಫ್ಟಿ ಫೀಚರ್ಸ್, ನೀವು ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿನೇ ಇಲ್ಲ. ಅಂಡ್ ಇನ್ನೂ ಸುಮಾರು ಜನ ನನಗೆ ಕೇಳಿರೋದು ಹೆಂಗೆ ಅಂದ್ರೆ, ಈ ನಮ್ಮ ಅಕ್ಕಪಕ್ಕದ ಮನೆಯವ್ರ ಹತ್ರ ಎಲೆಕ್ಟ್ರಿಕ್ ಕಾರ್ ಇದೆ, ಅವ್ರಿಗೆ ರೇಂಜ್ 150-200 ಬರುತ್ತಂತೆ, ಏನ್ ಕತೆ ಅಂತ. ನಿಮ್ಮ ಪಕ್ಕದ ಮನೆಯವ್ರು ಡ್ರೈವ್ ಮಾಡೋಕ್ಕೂ ನೀವು ಡ್ರೈವ್ ಮಾಡೋಕ್ಕೂ ಲಾಟ್ ಆಫ್ ಡಿಫರೆನ್ಸ್ ಇರುತ್ತೆ. ಸೊ ಒಬ್ಬೊಬ್ರು ಡ್ರೈವಿಂಗ್ ಸ್ಟೈಲ್ ಒಂದೊಂಥರ ಇರುತ್ತೆ. ಈಗ ಏಜ್ ಆದವ್ರ ಕೈಯಲ್ಲಿ ಎಲೆಕ್ಟ್ರಿಕ್ ಕಾರ್ ಕೊಡಿ, ಅವ್ರಿಗೆ ಮ್ಯಾಕ್ಸಿಮಮ್ ಅಂದ್ರೂ 400 ಕಿಲೋಮೀಟರ್ಸ್ ಬಂದೇ ಬರುತ್ತೆ ಅವ್ರ ರೇಂಜ್. ಯಾಕಂದ್ರೆ ಸಾಫ್ಟ್ ಆಗಿ ಡ್ರೈವ್ ಮಾಡ್ತಾರೆ, ಜಾಸ್ತಿ ಆಕ್ಸಲರೇಷನ್ ಮಾಡಲ್ಲ. ಸೊ ಅದೇ ನೀವು ಒಬ್ಬ ಕಾಲೇಜ್ ಹುಡುಗನ್ ಕೊಟ್ರೆ ಅವ್ನು ಹೆಂಗ್ ಡ್ರೈವ್ ಮಾಡ್ತಾನೆ, ಅವ್ನಿಗೆ ಪರ್ಫಾರ್ಮೆನ್ಸ್ ಬೇಕು, ನುಕ್ಕೊಂಡು ಓವರ್ಟೇಕ್ ಮಾಡ್ಕೊಂಡೆಲ್ಲ ಓಡಿಸ್ತಾನೆ, ಅವಾಗ ಅವ್ನಿಗೆ ರೇಂಜ್ ಅಫ್ಕೋರ್ಸ್ ಕಮ್ಮಿ ಬಂದೇ ಬರುತ್ತೆ. ಸೊ ಆ ಥಿಂಕಿಂಗ್ ಯಾರಿಗೂ ಇರಲ್ಲ. ಎಲೆಕ್ಟ್ರಿಕ್ ಕಾರ್ ಅಂದ್ಮೇಲೆ ಅವನಿಗೆ ಇಷ್ಟ ಬಂತು, ನನಗೂ ಇಷ್ಟೇ ಬರುತ್ತೆ. ಸೊ ಅದೊಂಥರ ಪಾಯಿಂಟ್ಲೆಸ್ ಅದು. ಸೊ ನಾನು ಮೆಜಾರಿಟಿ ರಿವ್ಯೂ ನೋಡಿದ್ದೀನಿ, ಎಲ್ಲದರಲ್ಲೂ ಒಂದು ಮಿಸ್ ಮಾಡಿರೋದು ಏನಂದ್ರೆ, ನೆಕ್ಸಾನ್ EVಯಲ್ಲಿ ಪ್ಲಾಟ್ಫಾರ್ಮ್, ಈ ಬಾಡಿ ಏನು ನೋಡ್ತಾ ಇದ್ದೀರಾ, ಇದು ಪೆಟ್ರೋಲ್ ಮತ್ತು ಡೀಸೆಲ್ ನೆಕ್ಸಾನ್ ಇದೆ, ಇದು ಎಲೆಕ್ಟ್ರಿಕ್ ಆಗಿ ಮಾಡಿರೋದು. ಸೊ ಅದಾಗಿದ್ರಿಂದ ಏನಾಗಿರುತ್ತೆ, ಕೆಳಗಡೆ ಬ್ಯಾಟ್ರಿ ಕೂರಿಸಿರ್ತಾರಲ್ಲ, ಇಲ್ಲಿ ಅಂಡರ್ ಥೈ ಸಪೋರ್ಟ್ ಕಮ್ಮಿ ಆಗಿರುತ್ತೆ. ಅಂದರೆ ಕಂಫರ್ಟ್ ಏನಿರುತ್ತೆ, ಈ 6 ಫೀಟ್ ಕೂರೋರಿಗೆಲ್ಲ ಸ್ವಲ್ಪ ಇಲ್ಲಿ ಜಾಸ್ತಿ ಕಾಲಿಡೋಕ್ಕಾಗಲ್ಲ. ಸೊ ಟಾಟಾ ನೆಕ್ಸಾನ್ ಇಂಟೀರಿಯರ್ಸಲ್ಲಿ ಒಂದು ಮಿಸ್ಸಿಂಗ್ ಏನಂದರೆ, ಎಲೆಕ್ಟ್ರಾನಿಕಲಿ ಅಡ್ಜಸ್ಟೇಬಲ್ ಸೀಟ್ಸ್ ಕೊಡಿಲ್ಲ, ಅದ್ರ ಬದಲಾಗಿ ನಿಮಗೆ ವೆಂಟಿಲೇಟೆಡ್ ಸೀಟ್ಸ್ ಕೊಟ್ಟಿದ್ದಾರೆ. ಇದು ಫಸ್ಟಿಂದ ಸೆಗ್ಮೆಂಟ್, ಬೇರೆ ಗಾಡೀಲಿ ಬರ್ತಾ ಇರಲಿಲ್ಲ. ಈಗ ಸ್ಟೇರಿಂಗ್ ವೀಲ್ ಬಂದು 2 ಸ್ಪೋಕ್ ಕೊಟ್ಟಿದ್ದಾರೆ. ಫಸ್ಟಿಂದ ಸೆಗ್ಮೆಂಟ್ ಅನ್ನೋಕ್ಕಾಗಲ್ಲ, ಯಾಕಂದರೆ ಸ್ಕೋಡಾದವ್ರು ಇದನ್ನು ಮೊದಲೇ ತಂದಿದ್ರು. ಬಟ್ ಎಲೆಕ್ಟ್ರಿಕ್ ಸೆಗ್ಮೆಂಟಲ್ಲಿ ಇವರೇ ಫಸ್ಟ್.
ಇಲ್ಯುಮಿನೇಟೆಡ್ ಲೋಗೋ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ ಆಡಿಯೋ ಕಂಟ್ರೋಲ್ಸ್ ಇದೆ, ರೈಟ್ ಸೈಡ್ ಅಲ್ಲಿ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಸರ್ವಿಸ್ ಇಂಟರ್ವಲ್ ಕೇಳಿ ನಂಗೆ ಒಂದು ಸೆಕೆಂಡ್ ಗಾಬರಿ ಆಗೋಯ್ತು. 35,000 ಕಿಲೋಮೀಟರ್ಸ್ ಒಂದ್ಸತಿ. ಸೊ ನೀವು ಪೆಟ್ರೋಲ್ ಡೀಸೆಲ್ ಎಲ್ಲ ತಗೊಂಡ್ರೆ 10,000 ಕಿಲೋಮೀಟರ್ಸ್ ಒಂದೊಂದ್ಸತಿ ತಗೊಂಡೋಗಿ ಬಿಡ್ತೀರಾ. ಬಟ್ ನೆಕ್ಸಾನ್ ಅಲ್ಲಿ 35,000 ಕಿಲೋಮೀಟರ್ಸ್, ಏನ್ 2 ವರ್ಷಕ್ಕೆ ಒಂದ್ಸತಿ ಸರ್ವಿಸ್ ಅಷ್ಟೇ. ಅಂಡ್ ಅವಾಗ್ಲೂ ಅಷ್ಟೇ ನಿಮಗೆ ಬರೀ 3,000 ರುಪೀಸ್ ಚಾರ್ಜ್ ಆಗುತ್ತೆ, ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಅಂತ ಅದು. ಸೊ ಇನ್ ಕೇಸ್ ನೀವೇನಾದ್ರೂ ಒಂದು ಸಾಫ್ಟ್ವೇರ್ ಇಂಜಿನಿಯರ್, ನಾನು ಎನಿ ಟೈಮ್ ಲ್ಯಾಪ್ಟಾಪ್ ಅಲ್ಲೇ ವರ್ಕ್ ಮಾಡ್ತಾ ಇರ್ತೀನಿ ಕಾರಲ್ಲಿ ಕೂತ್ಕೊಂಡಾಗ ಅಂದ್ರೆ ನಿಮಗೆ ಇಲ್ಲಿ 45 ವಾಟ್ಸ್ ಚಾರ್ಜರ್ ಕೊಟ್ಟಿದ್ದಾರೆ. ಈ ಆಪಲ್ ಪ್ರಾಡಕ್ಟ್ಸ್ ಅಂತೂ ಕಣ್ಬಿಡೋಷ್ಟ್ರಲ್ಲಿ ಚಾರ್ಜ್ ಹೋಗಿರುತ್ತೆ, ಅಷ್ಟೊಂದು ಫಾಸ್ಟ್ ಆಗಿದೆ ಇದು. ಸೊ ಫ್ರಂಟ್ ಅಲ್ಲಿ ನಿಮಗೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಾಣಿಸ್ತಿರ್ಬೋದು. ನಾನು ಏನೇ ಬ್ರೌಸ್ ಮಾಡಬೇಕು ಅಂದ್ರೆ ಆ ಡಿಸ್ಪ್ಲೇ ಮೋರ್ ದೆನ್ ಎನಫ್. ಅಂಡ್ ಇನ್ನೊಂದು ಸ್ಪೆಷಲ್ ಫೀಚರ್ ಏನಂದ್ರೆ ನಿಮ್ಮ ಕಾರಲ್ಲಿ ಇನ್ ಕೇಸ್ ನಿಂತಿರೋ ಜಾಗದಲ್ಲೇ ಫ್ಲಡ್ ಆಗೋಯ್ತು ಅನ್ಕೊಳ್ಳಿ, ನೀರು ತುಂಬಿಕೊಂಡು, ಅವಾಗ ನಿಮ್ಮ ಬ್ಯಾಟ್ರಿ ಸ್ವಲ್ಪ ಶಾರ್ಟ್ ಸರ್ಕ್ಯೂಟ್ ಆಗೋದಾಗ್ಲಿ ಹೀಟ್ ಆಗೋದಾಗ್ಲಿ ಏನೂ ಆಗಲ್ಲ. ಯಾಕಂದ್ರೆ IP67 ರೇಟಿಂಗ್ ಇದೆ. ಹೆಂಗೆ ನಿಮ್ಮ ಫೋನ್ಸ್ಗೆಲ್ಲ ವಾಟರ್ ಪ್ರೂಫ್ ಕೋಟಿಂಗ್ ಇರುತ್ತೆ, ಅದೇ ತರ ಬ್ಯಾಟ್ರೀಸ್ಗೂ ಇರುತ್ತೆ. ಇದೆ ಆಲ್ 4 ಡಿಸ್ಕ್ ಬ್ರೇಕ್ಸ್ ಕೊಟ್ಟಿದ್ದಾರೆ ಕಾರಲ್ಲಿ. ಸೈಡ್ ಪ್ರೊಫೈಲ್ ಇನ ಮಿನಿ ಹ್ಯಾರಿಯರ್ ಅಂತ ಹೇಳೋದ್ರಲ್ಲಿ ನೋ ಡೌಟ್. ಬಿಗ್ಗೆಸ್ಟ್ ಇನ್ ದ ಸೆಗ್ಮೆಂಟ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ ವಿತ್ 12.3 ಇಂಚಸ್. ಖುಷಿಯಾಗೋ ವಿಚಾರ ಏನಂದ್ರೆ ಇದರಲ್ಲೇ ನಿಮಗೆ ಪ್ರೈಮ್ ವಿಡಿಯೋ ನೋಡ್ಬೋದು, ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಮ್ಯಾಚ್ ನೋಡ್ಬೋದು. ಅದು ಬೋರ್ ಆಯ್ತು ಅಂದ್ರೆ ಯೂಟ್ಯೂಬ್ ಹಾಕೊಂಡು ನೋಡ್ಬೋದು. ಅಕಾರ್ಡ್ EV ಅಂತ ಒಂದಿದೆ, ಒಳಗಡೆ ಏರ್ ಪ್ಯೂರಿಫೈಯರ್ ಕೊಟ್ಟಿದ್ದಾರೆ, ಪ್ಲಸ್ 360 ಡಿಗ್ರಿ ಪಾರ್ಕಿಂಗ್ ಕ್ಯಾಮ್ರಾ ಇದೆ. ಬೆಂಗಳೂರಲ್ಲಿ ಇರೋರ್ಗಂತೂ ಇದು ಮ್ಯಾಂಡೇಟರಿ ಫೀಚರ್ ಆಗೋಗಿದೆ ಎಲ್ಲ ಕಾರಲ್ಲೂ. ಸೊ ನೀವೇ ನೋಡ್ತಿರ್ಬೋದು ಎಷ್ಟು ಕ್ಲಿಯರ್ ಇದೆ ಅಂತ. ಒನ್ ಆಫ್ ದ ಬೆಸ್ಟ್ ಫೀಚರ್ ಇನ್ ದ ಸೆಗ್ಮೆಂಟ್. ಸೊ ಈ ಒಂದು ಟಾಟಾ ನೆಕ್ಸಾನ್ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇರ್ಬೋದು, ಇಲ್ಲಾಂದ್ರೆ ಪ್ರೈಸ್ ಲಿಸ್ಟ್ ಬೇಕು, ಇಲ್ಲ ಬ್ರೋಷರ್ ಬೇಕು ಅನ್ನಂಗಿದ್ರೆ ಅರಸ್ಕಾ ಟಾಟಾ ಮೋಟರ್ಸ್ ಅವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಸೊ ಮೈಸೂರಲ್ಲಿ ಇವತ್ತು ನೆಕ್ಸಾನ್ ಇದು ಆನ್ ರೋಡ್ ಪ್ರೈಸಿಂಗ್ ನೋಡೋದಾದ್ರೆ ಬೇಸಿಕ್ ವೇರಿಯಂಟ್ ಬಂದು ನಿಮಗೆ ಅಪ್ರಾಕ್ಸಿಮೇಟ್ಲಿ 15,52,000 ಇದೆ. ಇನ್ನು ಟಾಪ್ ಎಂಡ್ ಬೇಕು ಅಂದ್ರೆ ಎಂಪವರ್ಡ್ ಪ್ಲಸ್ LR ಅದು ನಿಮಗೆ 20,56,000 ಆಗುತ್ತೆ. ವೀಲ್ ಸೈಜ್ ಬಂದು ಡ್ಯೂಯಲ್ ಟೋನ್ ಡೈಮಂಡ್ ಕಟ್ 16 ಇಂಚ್ MRF ಬ್ರ್ಯಾಂಡ್ ಟೈರ್ಸ್ ಕೊಟ್ಟಿದ್ದಾರೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಅಪ್ರಾಕ್ಸಿಮೇಟ್ಲಿ ನಿಮಗೆ 200 mm ಇದೆ. ಬಟ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಗೇರ್ ನಾಬ್ ಸೇಮ್ ಟು ಸೇಮ್ ಲ್ಯಾಂಡ್ ರೋವರ್ ಜಾಗ್ವಾರ್ ಅವ್ರ ತರಾನೇ ಇಟ್ಟಿದ್ದಾರೆ. ಅದೇ ಎಲ್ಲಾ ಗಾಡಿಲೂ ಇದೇ ತರ ಕೊಡ್ತಾ ಇದ್ದಾರೆ. ಈಗ ಇದು ಡ್ರೈವ್ ಮೋಡ್ ಸೆಲೆಕ್ಟರ್ ನೋಡಿ. ಈಗ Economy drive mode activated. ಅಂಡ್ ನಿಮ್ಮ ಫೋನ್ ಏನಾದ್ರು ಚಾರ್ಜ್ ಮಾಡಬೇಕಂದ್ರೆ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಿದ್ದಾರೆ. ಸೆಂಟರಲ್ಲಿ ಒಂದು ಆರ್ಮ್ರೆಸ್ಟ್ ಕೊಟ್ಟಿದ್ದಾರೆ. ಮಿನಿ ಲ್ಯಾಂಡ್ ರೋವರ್ ಡಿಸೈನ್ ಅಂತ ಹೇಳೋದ್ರಲ್ಲಿ ನೋ ಡೌಟ್ ಇನ್ ದಿಸ್ ಕಾರ್. ಸೊ ಎಲ್ಲರಿಗೂ ಒಂದು ಮೇಜರ್ ತಲೆಯಲ್ಲಿ ಹುಳ ಇರೋದೇನಂದ್ರೆ ಈ ಕಾರ್ನ ಚಾರ್ಜ್ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು ಅಂತ. ನೀವೇನಾದರೂ ಮನೇಲಿ ಚಾರ್ಜ್ ಮಾಡ್ತೀನಿ ಅನ್ನಂಗಿದ್ರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ 14 hours ಬೇಕು. ಅದೇ ನೀವು ಆಚೆ ಮಾಲಲ್ಲೆಲ್ಲ ಚಾರ್ಜ್ ಹಾಕ್ತೀನಿ ಅಂದರೆ 56 minutes ಸಾಕು. ಬಟ್ ಅದು ಬೇಡ, ನನಗೆ ಮನೇಲೇ ಫಾಸ್ಟ್ ಚಾರ್ಜ್ ಮಾಡಬೇಕು ಅನ್ನಂಗಿದ್ರೆ ಮನೇಲಿ ಒಂದು ವಾಲ್ ಮೌಂಟ್ ಚಾರ್ಜರ್ ಇರುತ್ತೆ, ಅದು ನೀವು ಎಕ್ಸ್ಟ್ರಾ ಪೇ ಮಾಡ್ಬಿಟ್ಟು ನಿಮ್ಮ ಮನೇಲಿ ಇನ್ಸ್ಟಾಲೇಷನ್ ಮಾಡ್ಕೊಬೋದು. ಸ್ಟೇರಿಂಗ್ ವೀಲಲ್ಲಿ ಆ್ಯಕ್ಚುಲಿ ಟಾಟಾ ಲೋಗೋ ಇರೋದೇ ಇಲ್ಲ, ಅದು ಇಲ್ಯುಮಿನೇಟ್ ಆಗೋದು. ಈಗ ನೋಡಿ ನಾನು ಕಾರ್ ಸ್ಟಾರ್ಟ್ ಮಾಡಿದ ತಕ್ಷಣ ಅದು ಬರುತ್ತೆ. ಆ್ಯಂಡ್ ಡಿಸೈನ್ ವಿಚಾರದಲ್ಲಂತೂ ಟಾಟಾ ನೆಕ್ಸಾನ್ ನೀವು ಯಾವ ಕಾರ್ಗೂ ಕಮ್ಮಿ ಇಲ್ಲ. ಕೂಪೆ ಇನ್ಸ್ಪೈರ್ಡ್ ಡಿಸೈನ್ ಕೊಟ್ಟಿದ್ದಾರೆ. ಆ್ಯಂಡ್ ಈಗ ರಿಂಗ್ ರೋಡಲ್ಲೆಲ್ಲ ಡ್ರೈವ್ ಮಾಡ್ತಿದ್ದೀರಾ ಅನ್ಕೊಳ್ಳಿ, ಫುಲ್ ಸ್ಟ್ರೈಟ್ ಕಾನ್ಸಂಟ್ರೇಷನ್ ಇರುತ್ತೆ. ಆ ಕಡೆ ಈ ಕಡೆ ORVMs ಅಂತ ನೀವು ನೋಡೋಲ್ಲ ಮಿರರ್ಸ್. ಸೊ ನಾನು ಲೆಫ್ಟಿಗೆ ಇಂಡಿಕೇಟರ್ ಹಾಕಿದ ತಕ್ಷಣ ಲೆಫ್ಟ್ದು ಮಾನಿಟರ್, ಇದು ಬ್ಲೈಂಡ್ ವ್ಯೂ ಮಾನಿಟರ್ ಅಂತಾರೆ, ಅದು ಪಟ್ ಅಂತ ಆನ್ ಆಗುತ್ತೆ. ರೈಟ್ಗೆ ಹಾಕ್ತೀನಿ, ರೈಟ್ ಸೈಡ್ ಕ್ಯಾಮ್ರಲ್ಲಿ ಏನು ಬರುತ್ತೆ ಅದು ಆನ್ ಆಗುತ್ತೆ. Boot drive mode activated. ಸ್ಪೋರ್ಟ್ ಡ್ರೈವ್ ಮೋಡ್ಗೆ ಹಾಕಿದ ತಕ್ಷಣ ಒಂಥರ ಸಡನ್ ಚೇಂಜ್ ಆಗೋಯ್ತು ಫುಲ್ ಕಾರ್. ಸ್ಟೇರಿಂಗ್ ಸ್ಟಿಫ್ ಆಗೋಗಿದೆ. ಸಸ್ಪೆನ್ಷನ್ ಒಂಥರ ಹಾರ್ಡ್ ಫೀಲ್ ಆಗ್ತದೆ. ಅಂದರೆ ಆಕ್ಟಿವ್ ಸಸ್ಪೆನ್ಷನ್ ಮುಂದ್ಗಡೆ ಏನಿದೆ 2 ಆಟೋಮೆಟಿಕ್ ಸಸ್ಪೆನ್ಷನ್ ಇರುತ್ತೆ. ಸೊ ಯಾವ ಡ್ರೈವ್ ಮೋಡ್ ನೀವು ಚೇಂಜ್ ಮಾಡ್ತೀರಾ ಆ ಥರ ಅದು ಸೆಲೆಕ್ಟ್ ಆಗುತ್ತೆ. ಸ್ಪೋರ್ಟ್ಸ್ ಮೋಡ್ ಅಂತೂ ಒಳ್ಳೆ ಮಜಾ ಕೊಡ್ತಾ ಇದೆ. ಸೀಟಿಂಗ್ ಪೊಸಿಷನ್ ಆಗಲಿ ಫ್ರಂಟ್ ಡ್ರೈವರ್ ಕಂಫರ್ಟ್ಗೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಯಾಕಂದರೆ ಬಾನೆಟ್ ವಿಸಿಬಿಲಿಟಿ ಹಾಗೆ ಇದೆ. ಈಗ ಸೈಡಲ್ಲಿ ಏನಾದರೂ ಕಾಣಿಸ್ತಾ ಇಲ್ಲ ಅಂದಾಗ 360 ಡಿಗ್ರಿ ಪಾರ್ಕಿಂಗ್ ಕ್ಯಾಮ್ರಾ ಆನ್ ಮಾಡ್ಬೋದು. ಫ್ರಂಟ್ ವೆಂಟಿಲೇಟೆಡ್ ಸೀಟ್ಸ್ ಡ್ರೈವರ್ಗೂ ಇದೆ, ಕೋ ಪ್ಯಾಸೆಂಜರ್ಗೂ ಕೊಟ್ಟಿದ್ದಾರೆ. ಆ್ಯಂಡ್ ಹೆಡ್ ರೂಮ್ ಅಷ್ಟೇ, ನಾನು 6 feet ಇದ್ದೀನಿ. ಸೊ ಆದರೂ ನನಗೆ ಸಫಿಷಿಯೆಂಟ್ ಆಗಿ ಸಿಗ್ತಾ ಇದೆ. ಓಕೆ ಗೈಸ್, ಬಾಯ್.